ಇನ್ನು ಬರೋಬ್ಬರಿ 27 ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೇಸರಿ ಪಡೆ ರಣಕೇಕೆಯನ್ನ ಹಾಕಿರುವಂತದ್ದು ಗೆಲುವಿನ ಕೇಕೆ ಹಾಕಿದೆ. ಹಾಗಾದ್ರೆ ಈಗ ಪ್ರಶ್ನೆ ಕಾಡ್ತಿರೋದು ಇಷ್ಟೇ, ಯಾರು ಸಿಎಂ ಆಗ್ತಾರೆ? ದೆಹಲಿ ಗೆದ್ದ ಬಿಜೆಪಿಯಲ್ಲಿ ಈಗ ಸಿಎಂ ಆಯ್ಕೆಯ ಕಸರತ್ತು ಜೋರಾಗಿದೆ. ಪ್ರಚಂಡ ಗೆಲುವು ಪಡೆದ ಬಿಜೆಪಿಯ ಸಿಎಂ ಅಭ್ಯರ್ಥಿ ಯಾರು? ಸಿಎಂ ಪೋಸ್ಟ್ಗೆ ಐವರ ನಡುವೆ ಭಾರಿ ಪೈಪೋಟಿ ಕೂಡ ಇದೆ. ಅನುಭವ ಪ್ರಭಾವ ಇರುವ ಈ ಐವರ ಪೈಕಿ ಯಾರು ಸಿಎಂ ಆಗ್ತಾರೆ ಅನ್ನೋದು ಸದ್ಯದ ಕುತೂಹಲ. ಈಗಾಗಲೇ ಸಿಎಂ ಕುರ್ಚಿ ಮೇಲೆ ಸಾಕಷ್ಟು ಪ್ರಭಾವಿಗಳ ಕಣ್ಣು ಕೂಡ ಇದೆ. ದೆಹಲಿ ಗೆದ್ದಾಗಿದೆ. ಬರೋಬ್ಬರಿ 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಗೆಲುವಿನ ನಗಾರಿಯನ್ನ ಬಾರಿಸಿದೆ. ಅತಿ ದೊಡ್ಡ ಗೆಲುವು ಸಿಕ್ಕಿದೆ ಬಿಜೆಪಿಗೆ. ಬಟ್ ಸಿಎಂ ಯಾರು? ಈ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಈ ಸಿಎಂ ರೇಸ್ನಲ್ಲಿ ಒಂದಿಷ್ಟು ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಮುಖ್ಯವಾಗಿ ಐವರ ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು. ಮಾನದಂಡ ಏನಪ್ಪಾ ಅಂತ ಹೇಳಿದ್ರೆ ಅನುಭವ ಮತ್ತು ಪ್ರಭಾವ, ಈ ಮಾನದಂಡಗಳಿದೆ ಅಂತ. ಈ ಮಾನದಂಡಗಳನ್ನು ಇಟ್ಕೊಂಡು ಜೊತೆಗೆ ನೆಕ್ಸ್ಟ್ ದೆಹಲಿಯಲ್ಲಿ ಬಿಜೆಪಿಯ ಬೆಳವಣಿಗೆಗೆ ಸಾಥ್ ಕೊಡುವಂತಹ ನಾಯಕ ಯಾರು? ದೆಹಲಿಯಲ್ಲಿ ಬಿಜೆಪಿಯನ್ನು ಬೆಳೆಸುವಂತಹ ನಾಯಕ ಯಾರು? ಹಿರಿತನಕ್ಕೆ ಅವಕಾಶವನ್ನು ಕೊಡ್ತಾರಾ ಅಥವಾ ಹೊಸ ರೀತಿಯಾಗಿ ಹೊಸ ಪ್ರಯತ್ನಕ್ಕೆ ಕೈ ಹಾಕಿ ಏನಾದರೂ ಗೇಮ್ ಪ್ಲ್ಯಾನ್ ಮಾಡ್ತಾರಾ, ಶಾಕ್ ಕೊಡ್ತಾರಾ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅಮಿತ್ ಶಾ ಮತ್ತು ಮೋದಿಯವರು ಯಾವತ್ತೂ ಕೂಡ ಶಾಕ್ ಕೊಡ್ತಾರೆ. ಯಾರು ನಿರೀಕ್ಷೆ ಮಾಡದ ವ್ಯಕ್ತಿಗೆ ಸಿಎಂ ಸ್ಥಾನ ಕೊಟ್ಟಿರುವಂಥ ಜೋಡಿ ಇದು. ಹೀಗಾಗಿ ದೆಹಲಿಯಲ್ಲೂ ಕೂಡ ಏನಾದರೂ ಅಚ್ಚರಿಯ ಅಭ್ಯರ್ಥಿಗೆ ಏನಾದರೂ ಸಿಎಂ ಸ್ಥಾನವನ್ನು ಕೊಡ್ತಾರಾ ಅಥವಾ ಬೇರೆ ಯಾರಿಗಾದರೂ ಹೊಸಬರಿಗೆ ಕೊಡ್ತಾರಾ, ಹಳಬರು ಕೊಡ್ತಾರಾ, ಮಹಿಳೆಯರು ಕೊಡ್ತಾರಾ? ಈ ಪ್ರಶ್ನೆ ಕೂಡ ಇರುವಂಥದ್ದು. ಕಂಟೆಂಡರ್ ನಂಬರ್ 1 ಪರ್ವೇಶ್ ವರ್ಮಾ ಕೇಜ್ರಿವಾಲ್ ಅವರನ್ನು ಸೋಲಿಸಿದ್ದಾರೆ. ಅದೇ ರೀತಿಯಾಗಿ ರಮೇಶ್ ಬಿದೂರಿ ಕೂಡ ರೇಸ್ನಲ್ಲಿದ್ದಾರೆ. ಬನ್ಸುರಿ ಸ್ವರಾಜ್, ಸುಷ್ಮಾ ಸ್ವರಾಜ್ ಅವರ ಪುತ್ರಿ, ಇವರು ಕೂಡ ರೇಸ್ನಲ್ಲಿದ್ದಾರೆ. ಅದೇ ರೀತಿಯಾಗಿ ಸ್ಮೃತಿ ಇರಾನಿ ಮಾಜಿ ಕೇಂದ್ರ ಸಚಿವರು ರೇಸ್ನಲ್ಲಿದ್ದಾರೆ. ಇದರ ಜೊತೆಗೆ ದುಷ್ಯಂತ್ ಗೌತಮ್ ಕೂಡ ರೇಸ್ನಲ್ಲಿರುವಂಥದ್ದು. ಐವರ ಹೆಸರು ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ವೀರೇಂದ್ರ ಸಚ್ಚದೇವ್ ಇವರು ದೆಹಲಿ ಬಿಜೆಪಿ ಘಟಕದ ಅಧ್ಯಕ್ಷರು. ಪರ್ವೇಶ್ ವರ್ಮಾ ಕೇಜ್ರಿವಾಲ್ ವಿರುದ್ಧ ಅತಿ ದೊಡ್ಡ ಗೆಲುವನ್ನು ದಾಖಲಿಸಿ ಈಗ ಸದ್ಯಕ್ಕೆ ರಾಷ್ಟ್ರವ್ಯಾಪ್ತಿ ಚರ್ಚೆಗೆ ಗ್ರಾಸವಾಗಿದ್ದಾರೆ. ರಮೇಶ್ ಬಿದೂರಿ, ಇನ್ನು ಬನ್ಸೂರಿ ಸ್ವರಾಜ್ ಇದ್ದಾರಲ್ವಾ, ಬನ್ಸೂರಿ ಸ್ವರಾಜ್ ಇವರು ಸುಷ್ಮಾ ಸ್ವರಾಜ್ ಅವರ ಪುತ್ರಿ. ಈ ಹಿಂದೆ ಸುಷ್ಮಾ ಸ್ವರಾಜ್ ಅವರು ಕೂಡ ದೆಹಲಿಯಲ್ಲಿ ಸಿಎಂ ಆಗಿದ್ರು. ಅದೇ ರೀತಿಯಾಗಿ ಸ್ಮೃತಿ ಇರಾನಿಯ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಸ್ಮೃತಿ ಇರಾನಿಯವರು ಈ ಬಾರಿ ದೆಹಲಿಯ ಚುನಾವಣೆಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಒಂದಿಷ್ಟು ಜವಾಬ್ದಾರಿಗಳನ್ನು ಕೊಡಲಾಗಿತ್ತು ಸ್ಮೃತಿ ಇರಾನಿ ಅವರಿಗೆ. ಹೀಗಾಗಿ ಅವರು ಕೂಡ ಸಿಎಂ ರೇಸ್ನಲ್ಲಿದ್ದಾರೆ ಅಂತ ಹೇಳಿ. ಬಟ್ ಯಾವ ರೀತಿಯ ಸಿಎಂ ಆಗ್ತಾರೆ? ಅಲ್ಲಿ ಪರಿಷತ್ ಇಲ್ವಲ್ಲ ಅನ್ನುವ ಪ್ರಶ್ನೆ ಕೂಡ ಇರುವಂಥದ್ದು. ಮಹಿಳಾ ಕೋಟಾದಲ್ಲಿ ಇವ್ರ ಹೆಸರಿದೆ, ಬಟ್ ಯಾರಿಗೆ ಸಿಗುತ್ತೆ ಗೊತ್ತಿಲ್ಲ. ಇನ್ನು ದುಷ್ಯಂತ್ ಗೌತಮ್ ಸೀನಿಯರ್ ಲೀಡರ್ ಇರುವಂಥದ್ದು, ಜೊತೆಗೆ ಸಂಸದರು ಕೂಡ ಆಗಿದ್ರು ಈ ಹಿಂದೆ. ಇದರ ಜೊತೆಗೆ ವೀರೇಂದ್ರ ಸಚ್ದೇವ್ ಇದ್ದಾರಲ್ವಾ, ಇವರು ದೆಹಲಿ ಬಿಜೆಪಿ ಘಟಕದ ರಾಜ್ಯಾಧ್ಯಕ್ಷರು. ಅವ್ರಿಗೆ ಸಿಎಂ ಸ್ಥಾನ ಸಿಗುತ್ತಾ ಅನ್ನುವ ಕುತೂಹಲ ಇರುವಂಥದ್ದು. ಹಾಗಾದ್ರೆ ದೆಹಲಿಯ ಸಿಎಂ ಆಗ್ತಾರಾ ಪರ್ವೇಶ್ ವರ್ಮಾ ಅಂತ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಕೇಜ್ರಿವಾಲ್ ವಿರುದ್ಧ ಗೆದ್ದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ. ಈಗಾಗಲೇ ಅಮಿತ್ ಶಾ ಅವರ ಜೊತೆ ಇವರು ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಿದ್ದಾರಂತೆ. ಇದರ ಜೊತೆಗೆ ಇವರು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ದೆಹಲಿಯ ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರ. ದೆಹಲಿಯ ಪ್ರತಿಷ್ಠಿತ ರಾಜಕೀಯ ಕುಟುಂಬಕ್ಕೆ ಸೇರಿದಂಥವರು. ಇತಿಹಾಸ ಇದೆ ಇವರಿಗೆ, ಜೊತೆಗೆ ರಾಜಕೀಯ ಅನುಭವ ಇದೆ. ಇವರ ತಂದೆ ಕೂಡ ದೆಹಲಿಯಲ್ಲಿ ಸಿಎಂ ಆಗಿದ್ರು. ಜೊತೆಗೆ ಇವರು ಕೂಡ ರಾಷ್ಟ್ರ ರಾಜಕಾರಣ ಅನ್ನೋದಕ್ಕಿಂತ ದೆಹಲಿ ಪಾಲಿಟಿಕ್ಸ್ ಅನ್ನ ತುಂಬಾ ಹಿಂದೆಯಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ. ನಿಮಗೆ ಹೊಸಬರಿಗೆ ಕೊಟ್ಟು ಏನಾದರೂ ಪ್ರಾಬ್ಲಮ್ ಆಗೋದಕ್ಕಿಂತ ಮೊದಲು ಅನುಭವ ಇರುವಂಥ ವ್ಯಕ್ತಿ, ಜೊತೆಗೆ ದೆಹಲಿ ಗೊತ್ತಿರಬೇಕು ಅಂತ ಹೇಳಿದ್ರೆ ದೆಹಲಿಯಲ್ಲಿ ಇರುವಂಥ ಮತದಾರರ ನಾಡಿ ಮಿಡಿತ ಗೊತ್ತಿರಬೇಕು. ಜೊತೆಗೆ ದೆಹಲಿ ಅಂತ ಹೇಳಿದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಮಧ್ಯಮ ವರ್ಗ ಹೆಚ್ಚಾಗಿರುವಂಥದ್ದು. 67% ಮಧ್ಯಮ ವರ್ಗ ಇದೆ. ಇದರ ಜೊತೆಗೆ ದೆಹಲಿ ಕಂಪ್ಲೀಟ್ ಆಗಿ ಏನಾಗಿದೆ ಅಂತ ಹೇಳಿದ್ರೆ ಪಂಜಾಬ್, ಬಿಹಾರ, ಉತ್ತರ ಪ್ರದೇಶ್ ಈ ರಾಜ್ಯದ ಭಾಗವನ್ನು ಕೂಡ ಹಂಚಿಕೊಂಡಿರುವಂಥದ್ದು. ಹೀಗಾಗಿ ಅವುಗಳೆಲ್ಲವೂ ಕೂಡ
ಹೋಲ್ಡ್ನಲ್ಲಿ ಇಟ್ಕೋಬೇಕು, ಜೊತೆಗೆ ಪಕ್ಷದ ಇಮೇಜ್ ಕೂಡ ಹೆಚ್ಚಾಗಬೇಕು. ಇದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಆಮ್ ಆದ್ಮಿ ಪಕ್ಷ ಈಗಾಗಲೇ ಉಚಿತವಾಗಿ ಕೊಟ್ಟಿರುವಂಥ ಗ್ಯಾರಂಟಿಗಳೇನಿದೆ, ಉಚಿತವಾಗಿ ನೀರನ್ನು, ಉಚಿತವಾಗಿ ವಿದ್ಯುತ್ತನ್ನು, ಮತ್ತು ಮೊಹಲ್ಲಾ ಅಂದರೆ ಶಾಲೆಗಳು, ಅದೇ ರೀತಿಯಾಗಿ ಆಸ್ಪತ್ರೆಗಳನ್ನು ಕೂಡ ಸ್ಥಾಪನೆ ಮಾಡಿರುವಂಥದ್ದು. ಇದರ ಜೊತೆಗೆ BJP ಈ ಬಾರಿಯ ಎಲೆಕ್ಷನಲ್ಲಿ ಒಂದಿಷ್ಟು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ಆ ಗ್ಯಾರಂಟಿಗಳನ್ನು ನಿಭಾಯಿಸೋದು, ಜಾರಿ ಮಾಡೋದು ಇದು ಕೂಡ ಒಂದಿಷ್ಟು ಟಾಸ್ಕ್ ಆಗಿರುವಂಥದ್ದು, ಒಂದಿಷ್ಟು ಸವಾಲಾಗಿರುತ್ತೆ. ಹೀಗಾಗಿ ಅವುಗಳನ್ನು ಯಾರು ನಿಭಾಯಿಸ್ತಾರೆ ಅನ್ನುವ ಕುತೂಹಲ ಕೂಡ ಇರುವಂಥದ್ದು. ಇನ್ನು ಪೈಪೋಟಿಯಲ್ಲಿದ್ದಂಥ ಬಿದೂರಿಗೆ CM ಪಟ್ಟ ಜಸ್ಟ್ ಮಿಸ್ ಆಗಿದೆಯಂತೆ. ಯಾಕೆ ಅಂತ ಹೇಳಿದ್ರೆ ಅತೀಶಿ ವಿರುದ್ಧ ಕೊನೆ ಗಳಿಗೆಯಲ್ಲಿ ಸೋತಿದ್ದಾರೆ. ಬನ್ಸೂರಿ ಸ್ವರಾಜ್ಗೆ ಇದು ಮೊದಲ ಅಸೆಂಬ್ಲಿ ಅನುಭವ ಇದೆ. ಇವರು ಸುಷ್ಮಾ ಸ್ವರಾಜ್ ಅವರ ಪುತ್ರಿ, ಫಸ್ಟ್ ಟೈಮ್ MP ಆಗಿದ್ದಾರೆ. ಸ್ಮೃತಿ ಇರಾನಿ CM ಆಗಲಿಕ್ಕೆ MLC ಅವಕಾಶ ದೆಹಲಿಯಲ್ಲಿ ಇಲ್ಲ. ದಲಿತ ಮುಖಂಡ ದುಷ್ಯಂತ್ ಗೌತಮ್ಗೆ DCM ಸ್ಥಾನ ಸಾಧ್ಯತೆ ಇದೆ. ಪೈಪೋಟಿಯಲ್ಲಿದ್ದ ಬಿದೂರಿಗೆ CM ಪಟ್ಟ ಜಸ್ಟ್ ಮಿಸ್ ಆಗಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅತೀಶಿ ವಿರುದ್ಧ, ಸಿಟ್ಟಿಂಗ್ CM ಅತೀಶಿ ವಿರುದ್ಧ ರಮೇಶ್ ಬಿದೂರಿಯವರು ಸೋಲು ಕಂಡಿದ್ದಾರೆ. ಇನ್ನು ಬನ್ಸೂರಿ ಸ್ವರಾಜ್ ಇವರು ಸುಷ್ಮಾ ಸ್ವರಾಜ್ ಅವರ ಪುತ್ರಿ, ಅವರಿಗೆ ಫಸ್ಟ್ ಟೈಮ್ MLA ಆಗಿದ್ದಾರೆ. ಅದೇ ರೀತಿಯಾಗಿ ಫಸ್ಟ್ ಟೈಮ್ MP ಕೂಡ ಆಗಿರುವಂಥದ್ದು. ಸೊ ಇವ್ರಿಗೆ ಅವಕಾಶ ಅನ್ನೋದಕ್ಕಿಂತ ಅನುಭವ ಕಡಿಮೆ. ಇನ್ನು ಸ್ಮೃತಿ ಇರಾನಿ CM ಆಗಬೇಕು ಅಂತ ಹೇಳಿದ್ರೆ ದೆಹಲಿಯಲ್ಲಿ ಇವರು ಕಂಟೆಸ್ಟ್ ಮಾಡಿಲ್ಲ, ವಿಧಾನಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಿಲ್ಲ. ಒಂದು ವೇಳೆ ಏನಾದರೂ MLC ಆಗ್ತಾರಾ ಅಂತ ಹೇಳಿದ್ರೆ MLCಗೂ ಕೂಡ ಅವಕಾಶ ಇಲ್ಲ. ದೆಹಲಿಯಲ್ಲಿ ವಿಧಾನ ಪರಿಷತ್ ಇಲ್ಲ, ವಿಧಾನ ಪರಿಷತ್ಗೆ ಆಯ್ಕೆಯಾಗಿ ಮತ್ತೆ CM ಆಗಲಿಕ್ಕೂ ಕೂಡ ಅವಕಾಶ ಇಲ್ಲ. ಹೀಗಾಗಿ ಸುಷ್ಮಾ ಸ್ವರಾಜ್ ಜೊತೆಗೆ ಸ್ಮೃತಿ ಇರಾನಿಗೂ ಕೂಡ ಅವಕಾಶಗಳು ತುಂಬ ಕಡಿಮೆ ಕಾಣಿಸ್ತಾ ಇರುವಂಥದ್ದು. ಇನ್ನು ಗೌತಮ್ ದುಷ್ಯಂತ್ ಅಂತ ಹೇಳಿದ್ರೆ ಅವರು ದಲಿತ ಸಮುದಾಯಕ್ಕೆ ಬರ್ತಾರೆ. ಈ ಬಾರಿಯೇ ದಲಿತ ಸಮುದಾಯ ದೆಹಲಿಯಲ್ಲಿ ನೋಡಿ, ಇಷ್ಟು ದಿನಗಳ ಕಾಲ ದೆಹಲಿಯಲ್ಲಿ ಒಂದು ಮಾತಿತ್ತು, ಅಲ್ಲಿ ಜಾತಿ ನಡೆಯೋದಿಲ್ಲ ಅಂತ ಹೇಳಿ. ಬಟ್ ಈ ಬಾರಿ ಜಾತಿ ವರ್ಕೌಟ್ ಆಗಿದೆ ಅಂತ. ಜಾತಿ ಯಾವ ರೀತಿ ವರ್ಕೌಟ್ ಆಗಿದೆ ಅಂತ ಹೇಳಿದ್ರೆ ಈ ಪಂಜಾಬ್ ಭಾಗದಲ್ಲಿರುವಂಥ ಒಂದಿಷ್ಟು ವಿಧಾನಸಭಾ ಕ್ಷೇತ್ರದಲ್ಲಿ ದಲಿತ ಸಿಖ್ ಸಮುದಾಯ ಕಂಪ್ಲೀಟ್ ಆಗಿ ಒನ್ ಸೈಡ್ ಆಗಿ BJPಗೆ ವೋಟ್ ಹಾಕಿದೆ ಅಂತ. ಕಂಪ್ಲೀಟ್ ಆಗಿ ಒನ್ ಸೈಡ್ ಆಗಿರುವಂಥದ್ದು. ಇದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಈ ಅಲ್ಪಸಂಖ್ಯಾತ ಪ್ರಭಾವ ಇರುವಂಥ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ BJPಗೆ ದಲಿತರು ವೋಟನ್ನು ಹಾಕಿದ್ದಾರೆ. ಕಾರಣ ಗೌತಮ್ ದುಷ್ಯಂತ್ ಅಂತ ಹೇಳಿ, ಇದು ಕೂಡ ಒಂದು ರೀಸನ್ ಆಗಿರ್ಬೋದು. ಹೀಗಾಗಿ ದುಷ್ಯಂತ್ಗೆ CM ಸ್ಥಾನ ಕೊಡ್ತಾರಾ ಅಂತ ಹೇಳಿದ್ರೆ ಇಲ್ಲ, DCM ಆಗಬಹುದು ಅಂತ ಹೇಳಿ. ಹಾಗಾದ್ರೆ CM ಯಾರಾಗ್ತಾರೆ ಅನ್ನುವ ಕುತೂಹಲ ಇರುವಂಥದ್ದು.